ಮರ್ತ್ಯಸ್ತಯಾನುಸವಮೇಧಿತಯಾನುವೃತ್ಯ ಶ್ರೀಮತ್ಕಥಾ ಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಷ್ಕರ ಕೃತಂ ಜನತಾಪವರ್ಗಂ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುಸ್ತದರ್ಥೆ. ಸಾರೋದ್ಧಾರದ 248ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಧರ್ಮೋಪದೇಶ ಪ್ರಕರಣ ನಡೆದಿದೆ. ಭಗವಂತನ ಚರಿತ್ರದ ಒಂದು ಶ್ರವಣ, ಅದರ ಪ್ರವಚನ, ಅದು ಎಂಥ ಫಲ ಕೊಡ್ತದೆ ಅಂದರೆ, ಈ ಸಂಸಾರದಿಂದ ಬಿಡುಗಡೆಯೇ ಅದರ ಮಹಾಫಲ. ಈ ಫಲವನ್ನು ಪಡೆಯುವ ಉದ್ದೇಶದಿಂದಲೇ ಹಿಂದಿನ ರಾಜ ಮಹಾರಾಜರು ಒಂದು ಯುಕ್ತ ವಯಸ್ಸಿನಲ್ಲಿ ತಮ್ಮ ರಾಜ್ಯಭಾರವನ್ನು ಮಕ್ಕಳ ಕೈಗೊಪ್ಪಿಸಿ ತಾವು ಕಾಡಿಗೆ ಹೊರಟು ಹೋಗ್ತಾ ಇದ್ರು. ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತಾ ಇದ್ರು. ನಾಡನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ರು. ಪ್ರತಿದಿನವೂ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮುಂದುವರಿಸಿದ್ರೆ ಆ ಭಕ್ತಿ ಹೆಚ್ಚಾಗ್ತದೆ. ಆ ಭಕ್ತಿಯ ಮೂಲಕ ಮತ್ತಷ್ಟು ಭಗವಂತನ ತತ್ವಗಳನ್ನು ಕೇಳಲಿಕ್ಕೆ, ಹೇಳಲಿಕ್ಕೆ ಮನುಷ್ಯನಿಗೆ ಉತ್ಸಾಹ ಬರ್ತದೆ. ಅದರ ಫಲವಾಗಿ ಮೋಕ್ಷವನ್ನ ಪಡಿತಾನೆ ಅಂತ ಅದರ ತಾತ್ಪರ್ಯ. ವಸ್ತುತಃ ಮೋಕ್ಷವನ್ನು ಪಡೆಯುವುದು ಬಹಳ ದುಷ್ಕರವಾದ ತಪಸ್ಸಿನಿಂದ ಮಾತ್ರ ಸಾಧ್ಯ. ಆದರೆ ಕಲಿಯ ಮೊದಲಾದ ಕೆಲವು ಕಾಲಗಳಲ್ಲಿ ಮತ್ತೆ ಕೆಲವು ಅಧಿಕಾರಿಗಳಿಗೆ ಕೇವಲ ಶ್ರವಣ ಮತ್ತೆ ಅದರ ಕಥನ ಇತ್ಯಾದಿಗಳ ಮೂಲಕವೂ ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ತದ್ಧಾಮ, ಆ ಭಗವಂತನ ಧಾಮವನ್ನು, ಅದೆಂಥದ್ದು ಅಂದ್ರೆ ದುಷ್ಕರ ಕೃತಂ. ದುಷ್ಕರ ಅಂದ್ರೆ ಬಹಳ ಕಷ್ಟದಿಂದ ಮಾಡಬಹುದಾದ ಕೆಲಸ, ತಪಸ್ಸು ಅಂತ ಇಟ್ಕೊಳ್ಳೋಣ. ಅದರಿಂದಲೇ ಕೃತ, ಸಾಧ್ಯವಾಗಬಹುದಾದದ್ದು ಆ ಜನತಾಪವರ್ಗ ಅಂದ್ರೆ ಮೋಕ್ಷ. ಅದನ್ನ ಕೇವಲ ಶ್ರವಣ ಮತ್ತೆ ಪ್ರವಚನ ಇದರ ಮೂಲಕನೇ ಪಡಿತಾನೆ ಸಾಧಕ ಅಂತ ಅದರ ತಾತ್ಪರ್ಯ. ಈ ಶ್ಲೋಕದ 3ನೇ ಪಾದದಲ್ಲಿ ತದ್ಧಾಮ ದುಷ್ಕರ ಕೃತಂ ಜನತಾಪವರ್ಗಂ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥೆ, ಇದು 3 ಮತ್ತು 4ನೇ ಪಾದಗಳಲ್ಲಿ. ಅದರಲ್ಲಿ 3ನೇ ಪಾದದಲ್ಲಿ ಜನತಾಪವರ್ಗಂ ಎಂಬ ಒಂದು ಶಬ್ದದ ಬಗ್ಗೆ ಒಂದಿಷ್ಟು ಜಿಜ್ಞಾಸೆ ನಡೆಸಬೇಕಾಗಿದೆ. ಅದೇನು ಜನತಾಪವರ್ಗಂ ಅಂದ್ರೆ? ವಿಷ್ಣು ತೀರ್ಥಾಚಾರ್ಯರು ಅದನ್ನ ಹೆಚ್ಚೇನು ವಿವರಿಸಿಲ್ಲ. ಕನ್ನಡದ ಅನುವಾದದಲ್ಲಿ ಜನತೆಯ ಮೋಕ್ಷ ಫಲವನ್ನು, ಜನತೆಯ ಅಂತ ಹೀಗೆ ಬರೆದಿದ್ದಾರೆ ಪುರಾಣಿಕಾಚಾರ್ಯರು. ಜನತೆಯ ಅಂದ್ರೆ, ಜನತೆ ಅಂದ್ರೆ ಜನಸಮೂಹ, ಜನಸಮೂಹದ ಮೋಕ್ಷ ಫಲವನ್ನು ಅಂತ ಅದರ ತಾತ್ಪರ್ಯ ಆಗ್ತದೆ. ಸುಲಲಿತ ಭಾಗವತದಲ್ಲಿ ಅವರೇ ಏನು ಬರೆದಿದ್ದಾರೆ ಅಂತ ಅನ್ನೋದನ್ನು ನಾನು ನೋಡ್ಬೇಕಾಯ್ತು. ಇದ್ರ ಬಗ್ಗೆ ಒಂದು ಗೊಂದಲ ಎದ್ದದ್ದರಿಂದ ಹೆಚ್ಚು ಕಡಿಮೆ ಇದೇ ಅರ್ಥವನ್ನೇ ಬರೆದಿದ್ದಾರೆ. ಆದರೆ ಜನಗಳ ಮೋಕ್ಷ ರೂಪವಾದ ಅಂತ ಅಲ್ಲಿ ಬರೆದಿದ್ದಾರೆ ಅವರು. ಜನಗಳ ಅಂತ ಅಲ್ಲಿದ್ರೆ ಇಲ್ಲಿ ಜನತೆಯ ಅಂತಿದೆ. ಇದು ಪುರಾಣಿಕಾಚಾರ್ಯರೇ ಸುಲಲಿತ ಭಾಗವತದಲ್ಲಿ ಜನಗಳ ಮತ್ತೆ ಭಾಗವತ ಸಾರೋದ್ಧಾರದಲ್ಲಿ ಜನತೆಯ ಅಂತ ಬರೆದಂತಹ ಒಂದು ಉದಾಹರಣೆ. ಈ ವ್ಯಾಖ್ಯಾನಗಳಿಗೆ, ಈ ಥರದ ಅರ್ಥಗಳಿಗೆ ಮೂಲವಾದ ವ್ಯಾಖ್ಯಾನಗಳೇನು, ಸಂಸ್ಕೃತ ವ್ಯಾಖ್ಯಾನಗಳೇನು, ಅದನ್ನೊಂದು ಬಾರಿ ನೋಡಬೇಕು. ಸತ್ಯಧರ್ಮ ಸ್ವಾಮಿಗಳು ಮತ್ತೆ ವಿಜಯಧ್ವಜ ತೀರ್ಥರು ಇದಕ್ಕೇನು ಅರ್ಥ ಬರೆದಿದ್ದಾರೆ ಅಂತ ನಾನು ನೋಡ್ಬೇಕಾಯ್ತು. ಸಂಸ್ಕೃತ ವ್ಯಾಖ್ಯಾನಗಳಿರುವುದು ಅವೆರಡೇ ಇದಕ್ಕೆ ನಾವು ನೋಡಬಹುದಾದದ್ದು. ಮತ್ತೆ ವೀರರಾಘವೀಯ ಇತ್ಯಾದಿ ವ್ಯಾಖ್ಯಾನಗಳಿದ್ದಿರಬೇಕು. ಅದನ್ನ ನಾನು ಈಗೇನು ನೋಡ್ತಾ ಇಲ್ಲ. ವಿಜಯಧ್ವಜ ತೀರ್ಥರು ಹೀಗೆ ಹೇಳ್ತಾರೆ, ಜನತಾಪವರ್ಗಂ, ಜನತಾ ಅಂದ್ರೆ ಜನಸಮೂಹ. ಆ ಎಲ್ಲ ಜನಸಮೂಹರು ಒಂದು ಸಾತ್ವಿಕರಾದ ಜನರ ಸಮೂಹ.
ಅವರು ತಮ್ಮ ಕ್ರಿಯಾ ಅಂದರೆ ಸಾಧನ ಮಾಡುವ ಮೋಕ್ಷ ಸಾಧನ ಮಾಡುವಂಥ ಒಂದು ಕೆಲಸ. ಆ ಕ್ರಿಯೆಯಿಂದ ಸಾಧ್ಯವಾದಂಥ ಒಂದು ಫಲ, ಆ ಫಲರೂಪವಾದ್ದೇ ಈ ಮೋಕ್ಷ. ಸಾಧನಾನುಷ್ಠಾನ ಏನು ಮಾಡ್ತಾರೆ ಜನರು, ಆ ಸಾಧನಾನುಷ್ಠಾನದ ಫಲರೂಪವಾದದ್ದೇ ಈ ಮೋಕ್ಷ. ಸಾಧನಾನುಷ್ಠಾನದಿಂದ ಲಭ್ಯವಾದದ್ದು ಅಂತ ಅದರ ಅರ್ಥ. ಜನತಾಯಾ ಅಪವರ್ಗ ಜನತಾಪವರ್ಗ, ಷಷ್ಠಿ ತತ್ಪುರುಷ ಸಮಾಸ. ಅಪವರ್ಗ ಅಂದರೆ ಮೋಕ್ಷ, ಜನತಾಯಾ ಸಾತ್ವಿಕ ಜನಸಮೂಹದ ಮೋಕ್ಷ. ಜನಸಮೂಹದ ಷಷ್ಠಿ ವಿಭಕ್ತಿಗೆ ಸಾತ್ವಿಕ ಜನಸಮೂಹದ ಸಾಧನೆಯಿಂದ ಲಭ್ಯವಾದ ಮೋಕ್ಷ ಅಂತ ಹೀಗದರ ಅರ್ಥ ವಿಜಯಧ್ವಜ ತೀರ್ಥರು ಬರೀತಾರೆ. ಸತ್ಯಧರ್ಮ ಸ್ವಾಮಿಗಳು ಏನು ಬರೀತಾರೆ ಅಂತ ನೋಡ್ಬೇಕಾಯ್ತು. ಅದಕ್ಕೆ ಅವ್ರು ಎರಡು ಅರ್ಥ ಬರೀತಾರೆ. ಅಲ್ಲಿ ಜನ ಅಂತ ಶಬ್ದ ಇದೆಯಲ್ಲ, ಜನ ಅಂದ್ರೆ ಸಂಸಾರದಲ್ಲಿ ಹುಟ್ಟುವಂಥದ್ದು ಅಂತ ಅರ್ಥ. ಹುಟ್ಟುವಂಥ ತಾಪ. ಈ ಸಂಸಾರದಲ್ಲಿದ್ದಾಗ ನಮಗೆಲ್ರಿಗೂ ಏನೊಂದು ತಾಪ ಆಗ್ತದಲ್ಲ, ದುಃಖ ಆಗ್ತದಲ್ಲ, ತಾಪತ್ರಯ ಅಂತ ಇಟ್ಕೊಳ್ಳೋಣ ಬೇಕಾದ್ರೆ, ಅದೇ ಜನತಾಪ. ಸಂಸಾರದಲ್ಲಿ ನಮಗೆ ಹುಟ್ಟುವ ತಾಪ. ಆ ತಾಪದಿಂದ ಅಪವರ್ಗ ಅಂದ್ರೆ ಬಿಡುಗಡೆ ಅಂತ ಅದರ ಅರ್ಥ. ಅಪವರ್ಗ ಅನ್ನೋ ಶಬ್ದಕ್ಕೇನೆ ಕೋಶದಲ್ಲಿ ಬಿಡುಗಡೆ ಅಂತ ಅರ್ಥ ಇದೆ. ಹೀಗೆ ಜನ ತಾಪ ಜನತ ಅಪವರ್ಗ. ಅಲ್ಲಿ ಜನ ತಾಪ ವರ್ಗ ಅಂತ ಇಷ್ಟಿದೆಯಲ್ಲ. ಜನ ಅಂದ್ರೆ ಸಂಸಾರದಲ್ಲಿ ಹುಟ್ಟಿದ್ದು, ತಾಪ ಅಂದ್ರೆ ಆ ಸಂಸಾರದಲ್ಲಿ ಹುಟ್ಟುವಂತಹ ತಾಪತ್ರಯ. ಅದರಿಂದ ವರ್ಗ ಅಂದ್ರೆ ನಿವಾರಣೆ ಅಂತ ಅರ್ಥ. ಈ ಮೊದಲ ಅರ್ಥದಲ್ಲಿ ಸತ್ಯಧರ್ಮ ಸ್ವಾಮಿಗಳು ವರ್ಗ ಅಂತ ಇಟ್ಕೊಂಡಿದ್ದಾರೆ. ಅದನ್ನು ವರ್ಗ ಅಂದ್ರೆ ವರ್ಜನ, ದೂರ ಆಗುವುದು ಅಂತ ಅರ್ಥ. ಸಂಸಾರದಲ್ಲಿ ಬರುವಂತಹ ತಾಪವು ದೂರ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದು ಸತ್ಯಧರ್ಮ ಸ್ವಾಮಿಗಳು ಹೇಳಿದ ಒಂದು ಅರ್ಥ. ಇನ್ನೊಂದು, ಜನತಾ ಅಂದ್ರೆ ಜನಸಮೂಹ ಅಂತ ಅರ್ಥ. ಜನ ಅಂದ್ರೆ ಜನರು, ಅವರ ತಾಪ ಅಂದ್ರೆ ದುಃಖ ಅಂತ ಹಿಂದಿನ ಅರ್ಥ. ಈಗ ಜನರ ತಾಪ ಅಂತ ಅರ್ಥ ಇಟ್ಕೊಂಡಿಲ್ಲ ಸತ್ಯಧರ್ಮ ಸ್ವಾಮಿಗಳು ಎರಡನೇ ಅರ್ಥದಲ್ಲಿ. ಜನ ತಾ ಅಂದ್ರೆ ಜನಸಮೂಹ ಅಂತ ಅರ್ಥ. ಆ ಜನಸಮೂಹದಿಂದ ದೂರ ಹೋಗುವಿಕೆ ಮೋಕ್ಷ ಅಂದ್ರೆ. ಮೋಕ್ಷ ಅಂದ್ರೆ ಏನು? ಜನರಿಂದ ದೂರ ಹೋಗುವುದೇ ಮೋಕ್ಷ. ಜನರು ಅಂದ್ರೆ ಸಂಸಾರದಲ್ಲಿ ಹುಟ್ಟುವಂಥ ಜನರು, ಮತ್ತೆ ಹುಟ್ಟುವ ಮತ್ತೆ ಸಾಯುವ ಜೀವಿಗಳನ್ನೇ ಜನರು ಅಂತ ಕರೀತಾರೆ. ಹೀಗೆ ಮತ್ತೆ ಹುಟ್ಟುವ ಮತ್ತೆ ಸಾಯುವ ಜನರ ಸಂಪರ್ಕದಿಂದ ತಪ್ಪಿಸಿಕೊಂಡು ಶಾಶ್ವತವಾಗಿ ಮುಕ್ತನಾಗುವುದೇ ಜನತಾಪವರ್ಗ ಅಂತ ಅವರ ಎರಡನೇ ಅರ್ಥ. ಹೀಗೆ ಸತ್ಯಧರ್ಮರು ಹೇಳಿದ ಎರಡು ಅರ್ಥಗಳು ಮತ್ತೆ ವಿಜಯಧ್ವಜ ಸ್ವಾಮಿಗಳು ಹೇಳಿದ ಎರಡು ಅರ್ಥ, ಇವಿಷ್ಟು ನಮಗಿದು ಕಾಣಿಸ್ತವೆ. ಅಂತೂ ಮೋಕ್ಷ ಅಂತ ಅರ್ಥ. ಜನ ಅಂದ್ರೆ ಹುಟ್ಟು ಸಾಯುವ ಜನರು ಅಂತ ಒಂದರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ, ಜನಶಬ್ದ ಸ್ವತೋ ಜೀವೇ ಕ್ವಚಿತ್ ದೇಹೇ ಚ ವರ್ತತೆ ಅಂತ. ಜನ ಅಂದ್ರೆ ಜೀವ ಅಂತನೂ ಅರ್ಥ ಇದೆ, ದೇಹ ಅಂತನೂ ಅರ್ಥ ಇದೆ. ಹಾಗಾಗಿ ಜನತಾಪವರ್ಗಂ ಅಂದ್ರೆ ಹೀಗೊಂದು ಅರ್ಥ ಮಾಡಬಹುದು. ನಾನು ನಾಲ್ಕನೇ ಅರ್ಥವನ್ನು ಗಮನಿಸುವುದಾದ್ರೆ, ಜನ ಅಂದ್ರೆ ನಮ್ಮ ಈ ದೇಹ, ಜೀವ ಅಂತ ಅರ್ಥ ಇಟ್ಕೊಳ್ಳೋದು ಬೇಡ, ಹುಟ್ಟುವ ಸಾಯುವ ಈ ದೇಹ. ಜನತಾ ಅಂದ್ರೆ ಆ ದೇಹಗಳ ಸಮೂಹ, ಹಿಂದೊಂದು ದೇಹ, ಹಿಂದೊಂದು, ನಾಳೆ ಒಂದು, ನಾಡದೊಂದು, ಹೀಗೆ ದೇಹಗಳು. ಇವುಗಳ ದೇಹಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದು, ಅದೇ ಮೋಕ್ಷ ಅಂತ ಹೀಗೊಂದು ಅರ್ಥ ಮಾಡಬಹುದು. ಇದೆಲ್ಲದಕ್ಕಿಂತ ಹೊರತಾಗಿ ಉತ್ತರ ಭಾರತದ ಭಾಗವತದ ಪಾಠದಲ್ಲಿ ಒಂದು ಬೇರೆನೇ ಪಾಠ ಇದೆ. ಆ ಪಾಠನೇ ಚೆನ್ನಾಗಿ ಕಾಣಿಸ್ತದೆ. ಸತ್ಯಧರ್ಮ ಸ್ವಾಮಿಗಳು, ವಿಜಯಧ್ವಜರು ಇವರೆಲ್ಲ ಹೀಗೆ ಹೇಳಿದ್ರು ಕೂಡ ನನಗೊಂದು ಆ ಪಾಠ ಚೆನ್ನಾಗಿದೆ ಅಂತ ಕಾಣಿಸ್ತದೆ. ಆ ಪಾಠವನ್ನು ಒಂದು ಬಾರಿ ನಾವು ಪರಿಶೀಲಿಸಬಹುದು. ತದ್ಧಾಮ
ದುಸ್ತರ ಕೃತಾಂತ ಜವಾಪವರ್ಗಂ ಗ್ರಾಮಾತ್ ಧ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥೆ ಅಂತ ಆ ಪಾಠ. ತದ್ಧಾಮ ಅನ್ನೋದೆಲ್ಲ ಹಾಗೇ ಇದೆ. ಮುಂದೆ ದುಷ್ಕರ ಕೃತಾಂತ ಜವಾಪವರ್ಗಂ ಅಂತ ಸಮಸ್ತ ಪದ. ಈಗ ನಾವು ದಕ್ಷಿಣ ಭಾರತದ ಪಾಠದಲ್ಲಿ ನೋಡಿದಂತೆ ದುಷ್ಕರ ಕೃತಂ ಜನತಾಪವರ್ಗಂ ಅಂತ. ಉತ್ತರ ಭಾರತದ ಪಾಠದಲ್ಲಿ ದುಸ್ತರ ಅಂತ ಪಾಠ ಇದೆ. ದುಷ್ಕರ ಅಲ್ಲ, ದುಸ್ತರ. ದುಸ್ತರ ಕೃತಾಂತ ಜವಾಪವರ್ಗಂ. ಅದಕ್ಕೇನು ಅರ್ಥ ಆಗ್ತದೆ ಅದನ್ನೊಂದು ಬಾರಿ ನೋಡೋಣ. ಇದಕ್ಕೆ ನಮ್ಮ ಭಾರತ ದರ್ಶನ ಪ್ರಕಾಶನದವರು ಕನ್ನಡದಲ್ಲಿ ಮಹಾಭಾರತ, ಭಾಗವತ, ರಾಮಾಯಣಗಳನ್ನು ಅನುವಾದಿಸಿದಾರಲ್ಲ, ಅವರು ಕೂಡ ದಕ್ಷಿಣ ಭಾರತದವರೇ ಆದರೂ ಕೂಡ ಉತ್ತರ ಭಾರತದ ಪಾಠವನ್ನೇ ಭಾರತ, ರಾಮಾಯಣ, ಮಹಾಭಾರತ, ಭಾಗವತ ಎರಡಕ್ಕೂ ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಸರಳವಾಗಿ ಗೊತ್ತಾಗ್ತದೆ ಈ ಅರ್ಥ, ಅದನ್ನೇ ಇಟ್ಕೊಂಡಿದ್ದಾರೆ ಅವರು. ಈ ಕೃತಾಂತ ಅಂದ್ರೆ ಯಮ, ಅವನ ಜವ ಅಂದ್ರೆ ವೇಗ. ಆ ಯಮನ ವೇಗವನ್ನ ನಾವು ದಾಟುವುದು ಕಷ್ಟ, ದುಸ್ತರವಾದದ್ದು. ದುಸ್ತರವಾದಂತಹ ದಾಟಲಿಕ್ಕೆ ಅಸಾಧ್ಯವಾದ ಯಮನ ಏನೊಂದು ವೇಗ ಇದೆ, ಆ ವೇಗದಿಂದ ತಪ್ಪಿಸಿಕೊಳ್ಳೋದು, ಯಮನ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಈ ಮೋಕ್ಷ. ಹೀಗೆ ದುಸ್ತರ ಕೃತಾಂತ ಜವಾಪವರ್ಗಂ ಅಂತನೋ ಪಾಠ ಉತ್ತರ ಭಾರತದ ಪಾಠದಲ್ಲಿದೆ. ಆ ಪಾಠ ಚೆನ್ನಾಗಿದೆ ಅಂತ ಕಾಣಿಸ್ತದೆ ನನಗೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಏನೂ ಬರೆದಿಲ್ಲ, ಆದ್ದರಿಂದ ಹೀಗೊಂದು ಗೊಂದಲ ಉಳಿತದೆ. ಆದ್ದರಿಂದ ಸತ್ಯಧರ್ಮ ಸ್ವಾಮಿಗಳು ಮತ್ತು ವಿಜಯಧ್ವಜರು ಹೀಗೆ ಅರ್ಥ ಹೇಳಿದ್ರು ಕೂಡ ಆ ಅರ್ಥದಲ್ಲಿ ಏಕರೂಪತೆ ಇಲ್ಲ. ಒಂದೊಂದು ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಹೇಳಿದ್ದಾರೆ. ಒಂದೇ ಪಾಠಕ್ಕೆ ಅನೇಕ ರೀತಿಯಾದ ಅರ್ಥಗಳನ್ನು ಹೇಳಬಾರದು ಅಂತ ಏನಿಲ್ಲ. ಒಬ್ಬೊಬ್ಬ ವ್ಯಾಖ್ಯಾನಕಾರರು ತಮ್ಮ ತಮ್ಮ ಮನಸ್ಸಿಗೆ ಹೊಳೆದಂತೆ ಅರ್ಥ ಹೇಳ್ತಾರೆ. ಹಾಗೆ ಹೇಳಬಾರ್ದಂತ ಏನಿಲ್ಲ. ಆದರೂ ಈ ದಕ್ಷಿಣ ಭಾರತದ ಪಾಠಕ್ಕಿಂತ ಉತ್ತರ ಭಾರತದ ಪಾಠ ಚೆನ್ನಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ವಿಮರ್ಶೆಯನ್ನು ಮುಂದೆ ಭಾಗವತ ಪ್ರವಚನ ಮಾಡಿದಾಗಲೇ ಹೇಳ್ತೇನೆ ಅಷ್ಟೆ. ಈಗೇನು ಹೆಚ್ಚಿನ ಹೇಳಲಿಕ್ಕಾಗೋದಿಲ್ಲ. ಮತ್ತಷ್ಟು ಪಾಠಗಳನ್ನು ಪರಿಶೀಲಿಸಿ ಶ್ರೀ ವೈಷ್ಣವರ ಪಾಠ ಅವರೇನು ಅರ್ಥ ಹೇಳಿದ್ದಾರೆ, ಹಾಗೆ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನ ಮತ್ತು ಪಾಠ ಏನೇನಿದೆ ಅಂತ ಅನ್ನೋದನ್ನೆಲ್ಲ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಈಗ ನನಗೇನು ಅನಿಸಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಮುಂದೆ ಇಟ್ಟಿದ್ದೇನೆ. ದುಸ್ತರ ಕೃತಾಂತ ಜವಾಪವರ್ಗಂ ಅನ್ನೋ ಪಾಠ ಚೆನ್ನಾಗಿದೆ ಅಂತ ನನ್ನ ಆಲೋಚನೆ. ಆದರೆ ಉತ್ತರ ಭಾರತದ ಪಾಠವನ್ನು ಬಿಟ್ಟು ದಕ್ಷಿಣ ಭಾರತದ ಪಾಠವನ್ನೇ ನೀವು ಇಟ್ಕೊಂಡು ಅದನ್ನೇ ಪಾರಾಯಣ ಮಾಡುವುದಾದರೆ, ಅದನ್ನೇ ಆ ಅರ್ಥವನ್ನೇ ಅನುಸಂಧಾನ ತಂದುಕೊಳ್ಳುವುದಾದರೆ ಅದಕ್ಕೆ ನೀವು ಸ್ವತಂತ್ರರಿದ್ದೀರಿ. ನಾನು ಹೇಳಿದ ಅರ್ಥವನ್ನು ನೀವು ಒಪ್ಪಬೇಕಾಗಿಲ್ಲ. ನಾನು ಹೇಳುವುದನ್ನಂತರೂ ಹೇಳಿದ್ದೇನೆ. ಹಿಂದೆ ಮಹಾಭಾರತ ಪ್ರವಚನ ಮಾಡುವಾಗಲೂ ಕೂಡ ಕೆಲವು ಕಡೆ ದಕ್ಷಿಣ ಭಾರತದ ಪಾಠವನ್ನು ಕೈಬಿಟ್ಟು ಉತ್ತರ ಭಾರತದ ಪಾಠವನ್ನೇ ಹೇಳಿದ್ದೆ. ಕೆಲವು ಕಡೆ ಉತ್ತರ ಭಾರತದ ಪಾಠವನ್ನು ಬಿಟ್ಟು ದಕ್ಷಿಣ ಭಾರತದ ಪಾಠವನ್ನೇ ಒಪ್ಕೊಂಡಿದ್ದೆ. ಹಾಗೆ ಅದೆಲ್ಲ ಹಿಂದೆ ಕೂಡ ಬಂದಿದೆ. ಇಂಥದೇ ಪಾಠ, ನಮ್ಮವ್ರು ಹೇಳಿದ ಪಾಠವೇ ಸರಿ, ಉತ್ತರ ಭಾರತದ ಪಾಠ ಸರಿಯಲ್ಲ, ಅಥವಾ ಉತ್ತರ ಭಾರತದ ಪಾಠವೇ ಸರಿ, ದಕ್ಷಿಣ ಭಾರತದ ಪಾಠ ಸರಿಯಲ್ಲ ಅಂತ ಯಾವ ಧೋರಣೆಯೂ ಕೂಡ ನನಗೆ ಒಪ್ಪಿತ ಆಗೋದಿಲ್ಲ. ಅರ್ಥ ಯಾವುದು ಸರಿ ಅಂತ ಕಾಣಿಸ್ತದೋ, ಯಾವ ಅರ್ಥ ಯಾವ ಪಾಠ ಚೆನ್ನಾಗಿದೆ ಅಂತ ಕಾಣಿಸ್ತದೋ ಅದನ್ನು ಒಪ್ಕೊಂಡಿರ್ತೇನೆ, ಅದನ್ನೇ ಮುಂದುವರಿಸಿರ್ತೇನೆ. ಮುಂದೆ 249ನೇ ಶ್ಲೋಕ ನಾವು ನೋಡಬೇಕಾದ್ದು. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತಿ ಅಚಿರೇಣ ತಾವಕಂ ಭವಪ್ರವಾಹೌ ಪರಮಂ ಪದಾಂಬುಜಂ. ಭಗವಂತನ ಭಕ್ತರು ನಿನ್ನ ಲೀಲೆಗಳನ್ನು ಯಾವತ್ತು ಇನ್ನೊಬ್ಬರು ಹೇಳಿದರೆ ಕೇಳ್ತಾರೆ, ತಾವೇ ಹಾಡಿ ಹೊಗಳ್ತಾರೆ ಕೂಡ. ಕುಂತಿ ಹೇಳ್ತಾಳೆ ಕೃಷ್ಣನಿಗೆ.
ಮತ್ತೆ ಅದರ ಫಲವಾಗಿ ನಿನ್ನ ಪಾದಕಮಲಗಳ ದರ್ಶನ ಪಡೆದು ಮುಕ್ತರಾಗ್ತಾರೆ. ನಿತ್ಯ ಶ್ರವಣ ಮನನ ಇತ್ಯಾದಿನೆಲ್ಲ ಮುಂದುವರಿಸ್ತಾ ಇದ್ರೆ ಅಭೀಕ್ಷ್ಣಶಃ ಮತ್ತೆ ಮತ್ತೆ ಅದನ್ನು ಮಾಡ್ತಾನೇ ಇರಬೇಕು, ಯಾವಾಗೂ ಒಮ್ಮೆ ಮಾಡುವುದಲ್ಲ. ಅದರಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಅವರಿಗೆ ಸುಲಭ ಆಗ್ತದೆ. ಸರ್ವಾಣಿ ಮಧ್ಯಷ್ಣತೆಯ ಭವದ್ಭಿಶ್ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೆ. ಇದು 5ನೇ ಸ್ಕಂದದ 5ನೇ ಅಧ್ಯಾಯದ 26ನೇ ಶ್ಲೋಕ. ಋಷಭದೇವ ಭಗವಂತ ಅವನು ತನ್ನ ಮಕ್ಕಳಿಗೆ ಕೊಡುವಂಥ ಒಂದು ಉಪದೇಶ. ಎಲ್ಲ ಸ್ಥಾವರ ಜಂಗಮ ಇತ್ಯಾದಿಗಳನ್ನು ನನ್ನ ಪ್ರತಿಮೆಗಳು ಅಂತ ನೀವು ಪರಿಗಣಿಸಬೇಕು. ಅವುಗಳನ್ನು ಯಾವುದ್ಯಾವುದನ್ನು ಹೇಗೆ ಸನ್ಮಾನಿಸಬೇಕೋ ಹಾಗಾಗಿ ಸನ್ಮಾನಿಸಬೇಕು, ಅವುಗಳಲ್ಲಿ ಗೌರವ ಕೊಡಬೇಕು. ಇದೇ ನೀವು ನಮಗೆ ಮಾಡುವಂಥ ಪೂಜಾ. ಅವರೊಳಗೆ ಭಗವಂತ ಇದ್ದಾನೆ. ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ ಅಧಿಷ್ಠಾನದವರು ಪ್ರತಿಮೆಗಳು. ವಸ್ತುತಃ ಈ ಜೀವ ಬೇರೆ, ಆ ಭಗವಂತ ಬೇರೆ. ಆದರೆ ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಪ್ರತಿಮೆ ಇದು ಅಂತ ತಿಳಿಯಬೇಕು. ಇದನ್ನ ತಾನು ತಿಳಿದು ಪ್ರತಿಪಾದಿಸ್ಬೇಕು ಕೂಡ. ಇದೇ ನನಗೆ ಮಾಡುವಂಥ ಸನ್ಮಾನ. ನೀವೇರು ಏನು ಪೂಜೆ ಮಾಡುವುದಿದ್ರೂ ಇದೇ ನನಗೆ ಪೂಜೆ ಮಾಡಿದಂತೆ. ಇದರಿಂದಲೇ ಯಥಾರ್ಥ ಜ್ಞಾನ ಮತ್ತೆ ಮೋಕ್ಷ ಎಲ್ಲವೂ ಕೂಡ ಆಗ್ತದೆ. ಭಗವಂತ ಇರುವುದು ಕೇವಲ ಪ್ರತಿಮೆಗಳಲ್ಲಿ, ಕಟ್ಟಿಗೆಯ ಲೋಹದ ಮಣ್ಣಿನ ಪ್ರತಿಮೆಗಳಲ್ಲಿ ಮಾತ್ರ ಅಲ್ಲ, ಅವನು ಎಲ್ಲ ಜೀವರಲ್ಲೂ ಕೂಡ ಇದ್ದೇ ಇದ್ದಾನೆ. ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರ ಸುರಾದಯ. ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ನರರು, ದೇವತೆಗಳು, ರಾಕ್ಷಸರು ಪ್ರತಿಯೊಬ್ಬರು ಕೂಡ ಭಗವಂತನ ಪ್ರತಿಮೆಯೇ ಆಗಿದ್ದಾರೆ. ಅಂತರ್ದೇಹೇಶು ಭೂತಾನಾಂ ಆತ್ಮಾಸ್ತೆ ಹರಿರವ್ಯಯ ಸರ್ವಂ ತದ್ಧಿಕ್ಷ್ಣ್ಯಂ ಈಕ್ಷಧ್ವಂ ಏವಂ ವಸ್ತೋಷಿತೋಷ್ಯಸೌ ಅಂತ ಇನ್ನೊಂದು ಕಡೆ ಭಾಗವತದಲ್ಲಿ ಬರುವಂಥ ಮಾತು. ಪ್ರಾಚೇತಸರು ಅಂತ ಒಂದು ಗುಂಪು. ಅವರು ಒಂದು ಬಾರಿ ತಪಸ್ಸಿಗೆ ಹೋಗಿದ್ರಂತೆ. ತಪಸ್ಸಿಂದ ಎದ್ದು ನೋಡುವ ಹೊತ್ತಿಗೆ ಭೂಮಿ ಎಲ್ಲ ವೃಕ್ಷಗಳಿಂದ ಆವೃತ ಆಗಿಬಿಟ್ಟಿತ್ತು. ವೃಕ್ಷಗಳನ್ನೆಲ್ಲ ಸುಟ್ಟು ಹಾಕಿಬಿಡ್ಬೇಕು, ಈ ವೃಕ್ಷಗಳು ನಮಗೆ ವಾಸ ಮಾಡಲಿಕ್ಕೆ ತೊಂದರೆ ಕೊಡ್ತಾ ಇವೆ ಅಂತ ಆಲೋಚನೆ ಮಾಡಿದ್ರು ಅವರು. ಆಗ ಆ ವನಸ್ಪತಿಗಳ ಅಧಿಪತಿಯಾದ ಚಂದ್ರನೊಳಗೆ ಅಂತರ್ಗತನಾದ ಬ್ರಹ್ಮ ಹೀಗೆ ಅವ್ರಿಗೆ ಹೇಳಿದ್ನಂತೆ: ವೃಕ್ಷ, ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರ ಶರೀರದೊಳಗೂ ಕೂಡ ಭಗವಂತ ಇದ್ದಾನೆ. ಅವು ಅವನ ಪ್ರತಿಮೆಗಳು ಅಂತ ತಿಳಿಬೇಕು ನೀವು. ಹೀಗೆ ಎಲ್ಲ ಕಡೆಯೂ ಅವನಿರೋದ್ರಿಂದ ವೃಕ್ಷಗಳಲ್ಲೂ ಇದ್ದಾನೆ. ಯಾವ ಚೇತನಕ್ಕೂ ಕೂಡ ಈ ಜಗತ್ತಿನಲ್ಲಿ ಹಾನಿ ಮಾಡುವುದಲ್ಲ. ಇದು ಸಾಧಕ ತಿಳಿಯಬೇಕಾದಂಥ ಮೊದಲ ಸಂಗತಿ. ಸರ್ವಂ ತದ್ಧಿಷ್ಣ್ಯಂ ಎಲ್ಲವೂ ಭಗವಂತನ ಪ್ರತಿಮೆಯೇ. ಪ್ರತಿಮೆ ಅಲ್ಲದೇ ಇದ್ದದ್ದೇನೂ ಇಲ್ಲ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಶಿಲಾವ ಪ್ರತಿಮೆ ವೇಷ ವಿಷ್ಣುವರ್ ಲೋಕ ಚತುರ್ದಶಿ ಅಂತ. ಕೇವಲ ವೃಕ್ಷಗಳು ಮಾತ್ರ ಅಲ್ಲ, ಲೋಕ ಚತುರ್ದಶಿ 14 ಲೋಕಗಳು ಕೂಡ ಭಗವಂತನ ಪ್ರತಿಮೆಯೇ. ನಮಗೀಗ ಅನಿಸ್ಬಹುದು, ಪ್ರಾಣಿಗಳು, ಪಕ್ಷಿಗಳು, ವೃಕ್ಷಗಳು, ಮನುಷ್ಯರು, ಎಲ್ಲೆಲ್ಲಿ ಜೀವ ಇದೆಯೋ ಎಲ್ಲ ಚೇತನರು ಕೂಡ ಭಗವಂತನ ಪ್ರತಿಮೆ ಅಂತ ನಮ್ಗೆ ಅನಿಸ್ಬಹುದು. ಚೇತನರು ಮಾತ್ರ ಅಲ್ಲ, ಜಡಗಳು ಕೂಡ ಭಗವಂತನ ಪ್ರತಿಮೆಗಳೇ. ಅದು ಸಾಧಕನಿಗೆ ಯಾವತ್ತೂ ಕೂಡ ಗೊತ್ತಿರಬೇಕು. ಇಲ್ಲಿಯವರೆಗೆ ಸಾಧಕರಾದವರು ಇನ್ನೂ ಸಾಧನೆಯ ಶಿಖರವನ್ನು ಏರದೇ ಇದ್ದವ್ರು ಹೇಗೆ ಸಾಧನೆ ಮಾಡಬೇಕು ಅಂತ ಹೇಳಿದರು. ಅದಷ್ಟೇ ಅಲ್ಲ, ಸಾಧನ ಎಲ್ಲ ಮುಗಿಸಿ ಸಾಧನೆಯ ಶಿಖರವನ್ನು ಏರಿದವರು ಸಿದ್ಧರು ಅಂತ ಯಾರು ಕರೆಸ್ಕೊಂಡಿದ್ದಾರೆ, ಇನ್ನೂ ಮೋಕ್ಷವನ್ನು ಅವ್ರು ತಲುಪಿಲ್ಲದೆ ಇರಬಹುದು. ಆದರೆ ಅವ್ರ ಸಾಧನೆ ಪೂರ್ಣವಾಗಿದೆ. ಮುಕ್ತಿಗೆ ಹೋಗಲಿಕ್ಕೆ ಅವರಿಗೊಂದಿಷ್ಟು ವಿಳಂಬ ಇದೆ. ಪ್ರಾರಬ್ಧ ಕರ್ಮದ ಸಮಾಪ್ತಿ ಆಗಬೇಕಾಗಿರುವುದರಿಂದ ಒಂದಿಷ್ಟು ವಿಳಂಬ ಇದೆ. ಅಂಥವರನ್ನ ಸಿದ್ಧರು ಅಂತಾರೆ. ಆ ಸಿದ್ಧರು ಕೂಡ ಈ ಪ್ರತಿಮಾ ಪೂಜಾ, ಅರ್ಥಾತ್ ಭಗವಂತ ಎಲ್ಲ ಕಡೆ ಇದ್ದಾನೆ ಜಡಚೇತನಗಳಲ್ಲಿ ಅನ್ನುವ ಅನುಸಂಧಾನ ಇಟ್ಕೊಂಡು ಜಡಚೇತನಗಳೆಲ್ಲವನ್ನೂ ಪೂಜಿಸಲೇಬೇಕು. ಅವನು ಮನೋ ವಚೋ ದೃಕ್ಕರಣೈ ತಸ್ಯ ಸಾಕ್ಷಾತ್ಕೃತಮ್ಮೆ ಪರಿಬರ್ಹಣಂ ತತ
ಮನಸ್ಸಿನಿಂದ, ವಾಕಿನಿಂದ ಮತ್ತು ಕಾಯದಿಂದ ಪ್ರತಿಯೊಂದು ಜೀವಿಯನ್ನು ಸನ್ಮಾನಿಸಲೇಬೇಕು. ಕೇವಲ ಹೊರಗೆ ತುಟಿಯಿಂದ ಹೊರಗೆ ಸಜ್ಜನಿಕೆಯ ಮಾತುಗಳನ್ನು ಆಡೋದು, ಸ್ನೇಹದ ಮಾತುಗಳನ್ನು ಆಡುವುದಲ್ಲ, ಕೇವಲ ದೇಹದಿಂದ ಸೇವಾ ಮಾಡುವುದಲ್ಲ, ಇನ್ನೊಬ್ಬರಿಗೆ ಅವ್ರ ಜೊತೆ ಸದ್ವರ್ತನೆ ತೋರುವುದಲ್ಲ. ಮನಸ್ಸಿನೊಳಗೆ ದುರ್ವರ್ತನೆ ತುಂಬಿಕೊಂಡಿದ್ರೆ, ಮನಸ್ಸು ದುಷ್ಟವಾಗಿದ್ದರೆ ನಾವು ಆಡುವ ಮಾತು, ದೈಹಿಕವಾಗಿ ತೋರುವ, ಫಿಸಿಕಲಿ ಭೌತಿಕವಾಗಿ ತೋರುವ ವರ್ತನೆ ಅವೆಲ್ಲವೂ ಕೂಡ ಆಷಾಢಭೂತಿತನಾಗಿ ಬಿಡ್ತದೆ, ಡಂಭಾಚಾರ ಆಗ್ತದೆ. ಆದ್ದರಿಂದ ಮನಸ್ಸಿನಿಂದಲೂ ಕೂಡ ಯಾವ ಜೀವದ ಬಗ್ಗೆಯೂ ಕೆಟ್ಟ ಆಲೋಚನೆಯನ್ನು ಮಾಡಲೇಬಾರದು. ಅದಕ್ಕಾಗಿ ಮನೋವಚೋ ಧಿಕ್ಕರಣೈ ಅಂತ ಸ್ಪಷ್ಟವಾಗಿ ಹೇಳಿದರು. ಇದೇ ನನ್ನ ಪೂಜಾ. ಹೀಗೇನಾದರೂ ಅವನು ನನ್ನ ಪೂಜೆಯನ್ನು ಮಾಡದೆ ಹೋದರೆ, ಹೊರಗೆ ಪೂಜೆ ಮಾಡಿರಬಹುದು, ಮನಸ್ಸಿನಿಂದ ಮಾಡಿಲ್ಲದೆ ಇರಬಹುದು, ಮನಸ್ಸಿನಿಂದ ಮಾಡಿದ ಹೊರಗೆ ಪೂಜೆ ಮಾಡಿಲ್ಲದೆ ಇರಬಹುದು. ಇನ್ಯಾವುದು ಮಾಡಿದರೂ ಕೂಡ ಮತ್ತೆ ಹುಟ್ಟು, ಸಾವು ಇತ್ಯಾದಿ ರೂಪದ ಸಂಸಾರಕ್ಕೆ ಅವನು ಬಲಿಯಾಗ್ತಾನೆ ಮುಂದುವರಿತಾನೆ. ಅದರಿಂದ ಮನಸ್ಸಿನಲ್ಲಿಯೂ ಎಲ್ಲ ಜೀವಗಳ ಬಗ್ಗೆಯೂ ಕೂಡ ಪ್ರೀತಿ, ಗೌರವ ಇರಬೇಕು. ದೊಡ್ಡವರ ಬಗ್ಗೆ ಮಹತಾಂ ಬಹುಮಾನೇನ ಹಿಂದೆ ಬಂದಿದೆ. ದೊಡ್ಡವರ ಬಗ್ಗೆ ಗೌರವ ಇರಬೇಕು, ಕೆಳಗಿನವರ ಬಗ್ಗೆ, ದೀನರ ಬಗ್ಗೆ ಅನುಕಂಪ ಇರಬೇಕು, ಸಮಾನರ ಬಗ್ಗೆ ಮೈತ್ರಿ ಇರಬೇಕು. ಇದರಿಂದ ಭಗವಾನ್ ಸಂಪ್ರಸೀದತೆ. ಇದನ್ನು ಮಾಡದೆ ಹೋದರೆ ಸಿದ್ಧನಿಗೂ ಕೂಡ ಮುಕ್ತಿಯನ್ನು ಪಡೆಯುವುದು ಸಾಧ್ಯ ಆಗೋದಿಲ್ಲ. ಸಾಧಕರು, ಸಾಧನೆಯನ್ನು ಇನ್ನೂ ಮಾಡ್ತಾ ಇರುವವರು, ಸಿದ್ಧಿಯ ಶಿಖರವನ್ನು ಏರದೇ ಇದ್ದವರು, ಸಿದ್ಧಿಯ ಶಿಖರವನ್ನು ಏರಿ ಮುಕ್ತಿಗಾಗಿ ಕಾಯ್ತಾ ಇರುವವರು, ಇದೆಲ್ಲರೂ ಕೂಡ ಈ ಭಗವಂತನ ಉಪಾಸನೆಯನ್ನು ಮಾಡಲೇಬೇಕು. ಯಾರೂ ಕೂಡ ತಪ್ಪಿಸುವಂತಿಲ್ಲ. ಖಂ ವಾಯು ಮಗ್ನಿಂ ಸಲಿಲಂ ಮಹಿಂ ಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಃ. ಇಲ್ಲೊಂದು ಮನ ಮುಟ್ಟುವ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮಗೆ. ನಮ್ಮಂಥವ್ರ ಮನಸ್ಸು ಇದಕ್ಕೆ ಒಪ್ಪುತ್ತದೋ ಇಲ್ಲ, ಆದರೆ ಆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ವಿದೇಹರಾಜನಿಗೆ ಕವಿ ಮಹಾಮುನಿ ಹೇಳಿದ ಉಪದೇಶ 11ನೇ ಸ್ಕಂದದಲ್ಲಿ ಬರ್ತದೆ. ಎಲ್ಲವೂ ಕೂಡ ಭಗವಂತನ ಪ್ರತಿಮೆ. ಯಾವುದದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಇಷ್ಟು ಪಂಚಭೂತಗಳು, ಸೂರ್ಯ, ಚಂದ್ರ ಮೊದಲಾದ ಆಕಾಶಕಾಯಗಳು, ಸಕಲ ಜೀವಿಗಳು, ವೃಕ್ಷಗಳು, ನದಿ, ಸಮುದ್ರಗಳು, ದೇವಮಾನವ ಎಲ್ಲರೂ ಕೂಡ ಭಗವಂತನ ಅಧೀನ. ಅವುಗಳಿಗೆ ಇನ್ನೊಬ್ಬ ಯಾರೂ ಅಧಿಪತಿಯೂ ಒಡೆಯನೂ ಇಲ್ಲ. ಅವೆಲ್ಲವನ್ನೂ ಕೂಡ ಭಗವಂತನ ಶರೀರ ಅಂತ ಭಾವಿಸಬೇಕು. ಶಿಲಾವತ್ ಪ್ರತಿಮೆಯೇಷ ವಿಷ್ಣುರ್ ಲೋಕ ಚತುರ್ದಶಿ ಅಂತ ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನು ಹೇಳಿದೆ. 14 ಲೋಕಗಳು ಕೂಡ ಆತನ ಪ್ರತಿಮೆಯೇ ಇದು. ಆದ್ದರಿಂದ ಅವೆಲ್ಲವನ್ನೂ ಭಗವಂತನ ಪ್ರತಿಮೆ ಅಂತ ತಿಳಿದು, ಅಧಿಷ್ಠಾನ ಅಂತ ತಿಳಿದು ಅವುಗಳಿಗೆ ನಮಸ್ಕಾರ ಮಾಡಬೇಕಂತ. ಇಲ್ಲಿ ಒಂದು ಜಿಜ್ಞಾಸೆ ಬರ್ತದೆ. ಸಾಮಾನ್ಯವಾಗಿ ನಮ್ಮಂಥವರಿಗೆ ಆ ಸಮಸ್ಯೆ. ಮನುಷ್ಯರಲ್ಲಿ ಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೇವೆ, ಪ್ರಾಣಿಗಳಲ್ಲಿ ಗೋವಿಗೆ ನಮಸ್ಕಾರ ಮಾಡ್ತೇವೆ, ಗಿಡ ಮರಗಳಲ್ಲಿ ತುಳಸಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆಂದರೆ ಧರ್ಮಶಾಸ್ತ್ರಗಳಲ್ಲಿ ವಿಧಾನ ಇದೆ. ಮತ್ತೆ ಇದನ್ನೆಲ್ಲ ನಾವು ಮಾಡ್ತಾನೆ ಇದ್ದೀವಿ ಈಗ. ಮತ್ತು ಮಾಡಬೇಕು ಅಂತ ಭಾಗವತ ಹೇಳುವುದು ಯಾತಕ್ಕಾಗಾದ್ರೆ ಅದು ವ್ಯರ್ಥ ಅಲ್ವಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೀಗೊಂದು ಸಮಾಧಾನ ಹೇಳಬಹುದು. ಮನುಷ್ಯರಲ್ಲಿ ಕೇವಲ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಮಾತ್ರ ನಮಸ್ಕಾರ ಅಲ್ಲ, ಚಾಂಡಾಲ ಪರ್ಯಂತ ಎಲ್ಲ ಮನುಷ್ಯರಿಗೂ ನಮಸ್ಕಾರ ಮಾಡಬೇಕು, ನೀಚರಾದವರಿಗೂ ಕೂಡ ನಮಸ್ಕಾರ ಮಾಡಬೇಕು. ಪ್ರಾಣಿಗಳಲ್ಲಿ ಈ ಗೋಖರ ಅಂದರೆ ಅದನ್ನ ಕತ್ತೆ ಗೊರವ ಅಂತ ಬರೆದಿದ್ದಾರೆ, ಅಥವಾ ಕತ್ತೆ ಕಿರುಬ ಅಂತಲೂ ಹೇಳ್ತಾರೆ ಅದನ್ನು. ಅಂಥದ್ದೊಂದು ಪ್ರಾಣಿ ಮಾಂಸಾಲದಲ್ಲಿ ಎಲುಬನ್ನೂ ತಿಂತದಂಥದ್ದು, ಅದನ್ನೂ ಬಿಡೋದಿಲ್ಲ, ಅಂಥ ಕ್ರೂರ ಪ್ರಾಣಿ ಅದು. ಅದಕ್ಕೂ ನಮಸ್ಕಾರ ಮಾಡಬೇಕು. ಗಿಡ ಮರಗಳಲ್ಲಿ ತುಳಸಿಗೆ ಮಾತ್ರ ಅಲ್ಲ,
ಅಪವಿತ್ರವಾದ ಗಿಡಗಳಿಗೂ ನಮಸ್ಕಾರ ಮಾಡಬೇಕು. ಕೇವಲ ತುಳಸಿ ಮೊದಲಾದ ಗಿಡಗಳಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಥೇನಿಯಂ ಮೊದಲಾದ ಗಿಡಗಳಿಗೂ ಕೂಡ ನಮಸ್ಕಾರ ಮಾಡಲೇಬೇಕು. ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ನೀಚಾತಿ ನೀಚ ಮನುಷ್ಯನಿಗೂ ನಮಸ್ಕಾರ ಮಾಡಬೇಕು. ಪ್ರಾಣಿಗಳಲ್ಲಿ ಗೋವಿಗೆ ಮಾತ್ರ ಅಲ್ಲ, ಕತ್ತೆ ಕಿರುಬನಂಥ ಪ್ರಾಣಿಗಳಿಗೂ ನಮಸ್ಕಾರ ಮಾಡಬೇಕು. ಇದು ಭಾಗವತ ತಾತ್ಪರ್ಯ ಅಂತ ನಾವು ಒಂದು ವೇಳೆ ಭಾಗವತವನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲೊಂದು ಸಮಸ್ಯೆ ಬರ್ತದೆ. ಹೌದು, ಭಾಗವತ ಹೇಳಿತ ಹೌದು, ಅದನ್ನು ಮಾಡ್ಲಿಕ್ಕೆ ಆಗ್ಬೇಕಲ್ಲ. ನಾನು ಲಜ್ಜೆಯ ಕರ್ತು ಅಶಕ್ಯಮಿತಿ ಚೇತ್, ಅದನ್ನೇ ವಿಷ್ಣು ತೀರ್ಥಾಚಾರ್ಯರು ಹೇಳಿದ್ದಾರೆ, ಪುರಾಣಿಕಾಚಾರ್ಯರು ಅದನ್ನು ಅನುವಾದಿಸಿದ್ದಾರೆ. ಭಾಗವತ ಹೇಳಿದೆ ಹೌದು ರೀ, ಶಾಸ್ತ್ರದಲ್ಲಿ ಹೇಳಿದೆ ಹೌದು. ನಮ್ಮಂಥವರು ನೀಚರಾದ ಮನುಷ್ಯರಿಗೆ ನಮಸ್ಕಾರ ಮಾಡೋದು ಹೇಗೆ? ಅಸಂಸ್ಕೃತರಾದ ಅಧಾರ್ಮಿಕರಾದಂಥ ಮನುಷ್ಯರಿಗೆ ನಮಸ್ಕಾರ ಮಾಡೋದು ಹೇಗೆ? ಕತ್ತೆಕ್ಕಿರುವಂಥ ಹೀನ ಪ್ರಾಣಿಗೆ ನಮಸ್ಕಾರ ಮಾಡೋದು ಹೇಗೆ? ಕಾಂಗ್ರೆಸ್ ಗಿಡ ಕಂಡ್ರೆ ಅದಕ್ಕೆ ನಮಸ್ಕಾರ ಮಾಡೋದು ಹೇಗೆ ಅಂತ ಒಂದು ಸಮಸ್ಯೆ ಬರ್ತದೆ. ಅಂತೂ ಶಾಸ್ತ್ರ ಹೇಳಿರ್ಬೋದು, ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕಲ್ಲ. ಅದಕ್ಕೇನು ಪರಿಹಾರ ಅಂದ್ರೆ ನೋಡಿ, ನಮಸ್ಕಾರ ಅಂದ್ರೆ 3 ಥರದ ನಮಸ್ಕಾರ ಇದೆ. ದೇಹದಿಂದ ಮಾಡುವ ನಮಸ್ಕಾರ, ಮಾತಿನಿಂದ ಮಾಡುವ ನಮಸ್ಕಾರ ಮತ್ತು ಮಾನಸಿಕ ನಮಸ್ಕಾರ ಅಂತ. ನಾವು ತುಂಬಾ ಅಸಂಸ್ಕೃತರಾದ ಅಧಾರ್ಮಿಕರಾದ ಮನುಷ್ಯರು ಅಂಥವರಿಗೆ ಕಾಂಗ್ರೆಸ್ ಗಿಡದ ಪಾರ್ಥೇನಿಯಂ ಗಿಡಗಳು, ತುಂಬ ಕ್ಷುದ್ರವಾದ ಪ್ರಾಣಿ, ಇವುಗಳಿಗೆಲ್ಲ ದೈಹಿಕವಾಗಿ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಅಡ್ಡ ಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಮತ್ತೆ ಮಾತಿನಿಂದ ನಮಸ್ಕಾರ ಅಂತ ಹೇಳಲಿಕ್ಕೂ ಕೆಲವರಿಗೆ ಸಾಧ್ಯ ಆಗದೆ ಇರಬಹುದು. ಮನಸ್ಸಿನಿಂದ ಆದರೂ ಅದನ್ನು ಮಾಡಬಹುದಲ್ಲ, ಅದೇನು ಅಶಕ್ಯ ಏನಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ಕೊಂಡಾಗ ಅದು ಇನ್ನೊಬ್ಬರಿಗೇನು ಗೊತ್ತಾಗೋದಿಲ್ಲ. ಆದ್ರಿಂದ ನಮಗೇನು ನಾಚಿಕೆನೂ ಆಗ್ಲಿಕ್ಕಿಲ್ಲ. ಮೊದಲು ಬೇಡ ಬೇಡ ಇದು ನಾಚಿಕೆಗೇಡು ಅಂತೇನೋ ಅನಿಸ್ತದೆ. ಆದರೆ ಭಾಗವತದಂತಹ ಮಹಾಗ್ರಂಥ ಇದನ್ನು ಹೇಳಿದೆ, ಇದು ಭಗವಂತನಿಗೆ ಪ್ರೀತಿಕರ, ಅದರಿಂದ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಲೇಬೇಕು. ನಮ್ಮ ಮನಸ್ಸಿಗೆ ಆ ಥರದೊಂದು ತರಬೇತಿ ಕೊಡ್ಬೇಕು ನಾವು. ಸಾಮಾನ್ಯವಾಗಿ ನಮಗೆ ಈ ಜಾತಿ, ಅಂತಸ್ತು ಇತ್ಯಾದಿಗಳಿಂದ ಕೂಡಿದ ಈ ಸಮಾಜದಲ್ಲಿ ಇದ್ದವರಿಗೆ ಇಂಥದೊಂದು ಸಮಸ್ಯೆ ಬರ್ತಿರ್ತದೆ. ನಮ್ಮ ಮನಸ್ಸು ಅದಕ್ಕೆ ಸುಲಭವಾಗಿ ಒಡಂಬಡೋದಿಲ್ಲ. ಆದರೆ ಆ ಮನಸ್ಸಿಗೊಂದು ಹೀಗೆ ತಿಳಿ ಹೇಳಿ ಇದು ಭಾಗವತ ಧರ್ಮ, ಭಗವಂತನಿಗೆ ಪ್ರೀತಿಕರ ಇದು ಅಂತ ಮಾಡಿದರೆ ಅದು ಅಸಾಧ್ಯ ಏನಲ್ಲ. ಮಾನಸಿಕ ನಮಸ್ಕಾರಕ್ಕೆ ಲಜ್ಜೆ ಬಾಧಕ ಏನೂ ಇಲ್ಲ. ಮೊದಲು ನಮ್ಮ ಮನಸ್ಸು ಅಣಿಗೊಳ್ಳಬೇಕು. ಮನಸ್ಸು ಒಪ್ಪಿದ್ರೆ ಮಾತು ಒಪ್ತದೆ, ಮಾತು ಒಪ್ಪಿದ್ರೆ ಮುಂದೆ ದೇಹವು ಕೂಡ ಒಪ್ತದೆ. ಆದ್ದರಿಂದ ಮನಸ್ಸು ಮೊದಲು ಒಪ್ಪಿದ್ರೆ ಆ ಬಳಿಕ ಕಾಯಿಕ ವಾಚಿಕ ನಮಸ್ಕಾರಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಭಾಗವತ ಹೇಳಿದೆ, ಆದ್ದರಿಂದ ನಾವು ಮಾಡದೇ ಇದ್ರೆ ಹೇಗೆ? ನಮ್ಮ ಹಮ್ಮು ಬಿಮ್ಮುಗಳನ್ನು ಒತ್ತಿ ನಾವು ನಮಸ್ಕಾರ ಮಾಡಬೇಕು ಅಂತ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ವಿಜಯಧ್ವಜ ಸ್ವಾಮಿಗಳ ಒಂದು ವ್ಯಾಖ್ಯಾನವನ್ನು ಪುರಾಣಿಕಾಚಾರ್ಯರು ಉದ್ಧರಿಸಿದ್ದಾರೆ. ಕತ್ತೆಕಿರುವುದಂತಹ ಪ್ರಾಣಿ, ಸಿಂಹದಂತಹ ಪ್ರಾಣಿಗೆ, ಹಾವಿನಂತಹ ವಿಷಜಂತುವಿಗೆ ನಮಸ್ಕಾರ ಮಾಡೋದು ಹೇಗೆ? ಅದ್ರ ಎದುರಿಗೆ ಹೋಗಿ ನಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯವ? ತೀರ ನೀಚನಾದ ಅಸಂಸ್ಕೃತನಾದ ದುಶ್ಚಟಗಳಿಂದ ಕೂಡಿದ ವ್ಯಕ್ತಿಗೆ ನಮಸ್ಕಾರ ಮಾಡೋದು ಹೇಗೆ? ಶಾಸ್ತ್ರದಲ್ಲಿ ನಿಷೇಧ ಇದೆಯಲ್ಲ. ಅದರಿಂದ ಪ್ರತ್ಯಕ್ಷವಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಆಗದೇ ಇರಬಹುದು. ಆದರೆ ಅವರೊಳಗೆ ಭಗವಂತ ಇದ್ದಾನೆ ಅಂತ ಅಂತರ್ಯಾಮಿಯ ಸ್ಮರಣ ಸಾಧ್ಯ ಇದೆಯಲ್ಲ, ಅದನ್ನಾದ್ರೂ ಮಾಡಬಾರ್ದಾ ನಾವು ಅಂತಾರೆ ವಿಜಯಧ್ವಜ ತೀರ್ಥರು. ಅದನ್ನ ಪುರಾಣಿಕಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ಇದು ನಮ್ಮ ಮನಃಪರಿವರ್ತನೆಗೆ ತುಂಬಾ ಸುಂದರವಾದಂತಹ ಒಂದು ಶ್ಲೋಕ. ನಮ್ಮ ಮನಸ್ಸೇ ಮುಖ್ಯತಃ ಇದಕ್ಕೂ ಕಾರಣ. ನಾವೆಲ್ಲರೂ ಕೂಡ ಒಂದು ಮೇಲರಿಮೆಯಿಂದ ಬಳಲ್ತಾ ಇರ್ತೇವೆ. ಅಂತಹ ಮೇಲರಿಮೆಯಿಂದ ಬಳಲ್ತಾ ಇರುವಂತಹ ನಮ್ಮ ಮನಸ್ಸಿಗೆ ಹೀಗೊಂದು ತರಬೇತಿಯನ್ನ ನಾವೇ ಕೊಡಬೇಕು. ಅದಿಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ. ದೈಹಿಕವಾಗಿ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಆದರೆ ಮಾನಸಿಕವಾಗಿ ಆದರೂ ಎದುರಿಗೆ ಬಂದ ವ್ಯಕ್ತಿಯನ್ನ ನಾವು ಗೌರವಿಸಬಹುದಲ್ಲ. ಅವನಲ್ಲಿ ಭಗವಂತನ ಸನ್ನಿಧಾನವನ್ನು ನಾವು ಕಾಣಬಹುದಲ್ಲ.
ನಾವೇನಿದ್ರು ನಮಸ್ಕಾರ ಮಾಡುವುದು ಎಲ್ಲ ಕಡೆ ಭಗವಂತನಿಗೆ. ಹಾಗಿರುವಾಗ ನಮಸ್ಕಾರ ಮಾಡ್ಲಿಕ್ಕೆ ಯಾಕೆ ಹಿಂಜರಿಬೇಕು? ಆದ್ದರಿಂದ ಎಲ್ಲ ಜೀವಿಗಳ ಒಳಗೂ ಭಗವಂತನೇ ಇದ್ದಾನೆ. ಅವನೇ ನಮ್ಮೊಳಗೂ ವ್ಯಾಪಾರ ಮಾಡ್ತಿದ್ದಾನೆ, ಆ ಇತರ ಜೀವಿಗಳೊಳಗೂ ವ್ಯಾಪಾರ ಮಾಡ್ತಿದ್ದಾನೆ ಅಂತ ತಿಳಿದುಕೊಂಡು ಹರಿಯ ಸನ್ನಿಧಾನ ಅಲ್ಲೆಲ್ಲ ಕಡೆ ಇದ್ದೆ ಅಂತ ತಿಳ್ಕೊಳ್ಳೇಬೇಕು. ಇದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಭಾಗವತ ಹೇಳಿದಂತೆ ಎಲ್ಲ ಜೀವಿಗಳಿಗೂ ಕೂಡ ತ್ರಿಕರಣಗಳಿಂದ, ದೇಹದಿಂದ, ಮನಸ್ಸಿನಿಂದ, ವಾಕ್ಯದಿಂದ ನಮಸ್ಕಾರ ಮಾಡಲೇಬೇಕು. ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯವ್ರೀಡಾಂ ಚ ದೈಹಿಕೀಂ ಪ್ರಣಮೇ ದಂಡವದ್ಭೂಮೌ ಆಶ್ವಚಂಡಾಲ ಗೋಖರಂ ಯಾವತ್ ಸರ್ವೇಷು ಭೂತೇಷು ಯದ್ಭಾವೋ ನೋಪಜಾಯತೆ ತಾವದೇವ ಉಪಾಸೀತ ವಾಂಗ್ಮನಃ ಕಾಯವೃತ್ತಿಭಿಃ ಅಯಂ ಹಿ ಸರ್ವಕಲ್ಪಾನಾಂ ಸದ್ಧೀಚೀನೋ ಮತೋ ಮಮ ಮದ್ಭಾವ ಸರ್ವಭೂತೇಷು ವಾಂಗ್ಮನಃ ಕಾಯವೃತ್ತಿಭಿಃ 11ನೇ ಸ್ಕಂದದಲ್ಲಿ ಬರುವಂಥ ಮಾತು. ನಾಯಿ, ಚಾಂಡಾಲ ಅಂದರೆ ದುಶ್ಚಟ ಇರುವಂತಹ ಅಸಂಸ್ಕೃತನಾದ ಮನುಷ್ಯ, ಕತ್ತೆಕಿರುವ ಎಲ್ಲ ಪ್ರಾಣಿಗಳಿಗೂ ನಮಸ್ಕಾರ ಮಾಡಬೇಕು. ಅಲ್ಲಿ ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ನೆಲದ ಮೇಲೆ ದಂಡ ಪ್ರಣಾಮ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತ. ಅದು ಹೇಗೆ ಅಂದರೆ, ನಮ್ಮ ಮನಸ್ಸಿನಲ್ಲೊಂದು ನಾಚಿಕೆ ಇರ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವಂ ಸ್ವಯಂ ಆತ್ಮಸ್ಥಾಂ ದೃಶ್ಯ ವ್ರೀಡಾಂ, ನಾನು ಉನ್ನತ ಕುಲದವನು, ಇವೆಲ್ಲವೂ ಕ್ಷುದ್ರವಾದ ಕುಲದಲ್ಲಿ ಹುಟ್ಟಿದ್ದವು, ಅಸಂಸ್ಕೃತರು ಇವರು, ನಾನು ಸಂಸ್ಕೃತ, ನಾನು ಧಾರ್ಮಿಕ, ಅವರ ಅಧಾರ್ಮಿಕರು ಅನ್ನೋ ನಾಚಿಕೆ ಎಲ್ಲ ಇರ್ತದೆ. ಅದನ್ನು ಬಿಟ್ಟು ದಂಡ ಪ್ರಣಾಮನೇ ಸಾಷ್ಟಾಂಗ ನಮಸ್ಕಾರನೇ ಮಾಡ್ಬೇಕಂತ. ಕೇವಲ ಮಾನಸಿಕ ನಮಸ್ಕಾರ ಅಲ್ಲ. ಎಲ್ಲ ಜೀವಿಗಳಲ್ಲೂ ನಾನಿದ್ದೇನೆ ಅನ್ನುವ ನಿಶ್ಚಯ ಇದ್ದು ನನ್ನ ಸ್ಮರಣೆ ಯಾವತ್ತೂ ಕೂಡ ಬರ್ತಾನೆ ಇರಬೇಕು. ಹೀಗೆ ತ್ರಿಕರಣಗಳಿಂದಲೂ ನನ್ನನ್ನು ಆರಾಧಿಸಬೇಕು. ಹೀಗೆ ಸಹಜವಾಗಿ ನನ್ನ ಸ್ಮರಣೆ ಬರ್ಲಿಕ್ಕೆ ತೊಡಗಿದ ಮೇಲೆ ಕಾಯಿಕ, ವಾಚಿಕ, ಮಾನಸಿಕ ಅನ್ನುವಂಥ 3 ವಿಧದ ನಮಸ್ಕಾರದಲ್ಲಿ ಯಾವುದು ಒಂದನ್ನಾದರೂ ಮಾಡಬಹುದು. ಮುಂದೆ 3 ಮಾಡಬಹುದು. 3 ಮಾಡಿದ್ರೆ ತಪ್ಪಲ್ಲ. ಈಗ ಕೊನೆಗೆ ಇದನ್ನೆಲ್ಲ ಗಮನಿಸಿದಾಗ ಗೊತ್ತೇನಾಗ್ತದೆ, ತುಂಬ ವಿಚಿತ್ರವಾದ ಒಂದು ಸಂದೇಶ ಇದು. 3 ಮಾಡಲೇಬೇಕಾ? ಹೇಗೆ ಮಾಡಿದ್ರೂ ತಪ್ಪಿಲ್ಲ ಅಂತ ಕಾಣಿಸ್ತದೆ. ಮನಸ್ಸಿನಿಂದಂತೂ ಮಾಡಲೇಬೇಕು. ಕಿನ್ನಾಮ ತ್ರಿವಿಧಸ್ಯಾಪಿ ವಂದನಸ್ಯ ವಿಧಾಯಕಮಿತ್ಯೇತತ್ ಸೂಚನಾಯ ವಾಂಗ್ಮನಃ ಕಾಯವೃತ್ತಿಭಿಃ ಇತ್ಯೇತತ್ ವಿವೃತ್ತಂ. ಅಂತೂ ನಮ್ಮ ಮನಸ್ಸು ಶುದ್ಧವಾಗಿರುವುದು ಮುಖ್ಯ. ಎಲ್ಲವೂ ಭಗವಂತನ ಪ್ರತೀಕ ಅಂದ ಮೇಲೆ ಯಾವುದೋ ಒಂದು ಭಗವಂತನ ಪ್ರತೀಕವನ್ನ, ಅದು ಆ ಪ್ರತೀಕ ಅಸಂಸ್ಕೃತ, ಅಶುದ್ಧ, ಹೀಗೆ ಅಂತೆಲ್ಲ ಅದ್ರ ಬಗ್ಗೆ ಹೇಸಿಕೆಗಳನ್ನು ತಾಳುವುದು ಉಚಿತ ಅಲ್ಲ. ಇದು ಒಳಗೆ ಸನ್ನಿಹಿತನಾದಂಥ ನನ್ನನ್ನ ಪೂಜಿಸುವ ಒಂದು ವಿಧಾನ ಅಂತ ಬಂದಿದೆ. ಇಷ್ಟನ್ನೆಲ್ಲ ಓದಿದ ಮೇಲಾದರೂ, ಪ್ರವಚನ ಮಾಡಿದ ಮೇಲಾದರೂ, ನನ್ನಲ್ಲೇ ಆದರೂ ಏನಾದರೂ ಪರಿಣಾಮ, ಮಾರ್ಪಾಡು ಆಗ್ತದೋ ವಿಚಾರ ಮಾಡಬೇಕಾದ್ದು. ಒಂದ್ಸರಿ ಹಿರಿಯ ವಿದ್ವಾಂಸರಾದಂತಹ ಪಾವಗಡ ಪ್ರಕಾಶರಾವರು ಹೇಳಿದ ಒಂದು ಮಾತು ನಂಗೆ ನೆನಪಿಗೆ ಬರ್ತದೆ. ಅವರು ಒಂದು ಬಾರಿ ಯಾರೋ ಇನ್ನೊಬ್ರು ವಿದ್ವಾಂಸರನ್ನ, ಅವರು ಒಬ್ಬರ ಶ್ರೇಷ್ಠ ಅನುಭಾವಿಗಳೇ, ಅವ್ರ ಹೆಸರು ನಂಗೆ ನೆನಪಿಲ್ಲ, ಅವರನ್ನು ಭೇಟಿ ಮಾಡಲಿಕ್ಕೆ ಈ ಪಾವಗಡ ಪ್ರಕಾಶರಾವ್ ಅವರು ತಮ್ಮ ಕಾರಿನಲ್ಲಿ ಹೊರಟರು. ಆ ಇನ್ನೊಬ್ಬ ವಿದ್ವಾಂಸರು, ಜ್ಞಾನಿಗಳು ಅವರ ಮನೆ ಸಮೀಪಕ್ಕೆ ಇವರು ಹೋದ ಕೂಡಲೇ ಇವರು ಕಾರಿನಿಂದ ಕೆಳಗೆ ಇಳಿದ್ರು. ಪ್ರಕಾಶರಾವ್, ಇವರ ಡ್ರೈವರು ಕಾರಿನ ಬಾಗಿಲು ತೆಗೆದ. ಆ ಜ್ಞಾನಿ ಹೊರಗೆ ಬಂದು ಪಾವಗಡ ಪ್ರಕಾಶರಾವ್ ಅವರನ್ನ ಆತ್ಮೀಯತೆಯಿಂದ, ಪ್ರೀತಿಯಿಂದ ಸ್ವಾಗತಿಸುವುದು ಅದಂತೂ ಇದ್ದೇ ಇದೆ. ಅದಲ್ಲ, ಆ ಡ್ರೈವರ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ರು ಅಂತ. ಆ ಡ್ರೈವರು ಚಡಪಡಿಸ್ಲಿಕ್ಕೆ ಶುರು ಮಾಡಿದಂತೆ, ಏನು ಇಂಥ ಜ್ಞಾನಿಗಳು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಂದ್ರೆ ಏನು ಅಂತ. ಪಾವಗಡ ಪ್ರಕಾಶರಾವ್ ಅವರು ಒಳ್ಳೆ ಜ್ಞಾನಿಗಳು, ವಿದ್ವಾಂಸರು, ಅವ್ರನ್ನ ಕರ್ಕೊಂಡು ನನ್ನ ಮನೆಗೆ ಬಂದಿದ್ದೀನಿ ನೀನು, ಅದರಿಂದ ನಿನಗೆ ನಾನು ನಮಸ್ಕಾರ ಮಾಡಲೇಬೇಕು ಅಂತ ಅವರು ಭಾವಿಸಿದರು. ಕೇಳಿದಾಗ ನನಗೂ ವಿಚಿತ್ರ ಅಂತ ಅನಿಸಿತ್ತು. ಆದರೆ ಭಾಗವತ ಹೀಗೆ ಹೇಳಿದೆ,
ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪ್ರಣವೇತ್ ದಂಡವದ್ ಭೂಮವು ಅಂತ 11ನೇ ಸ್ಕಂದದ 29ನೇ ಅಧ್ಯಾಯದ 16, 17, 18ನೇ ಶ್ಲೋಕಗಳು ಹೇಳ್ತವೆ. ಅದನ್ನ ವಿಷ್ಣು ತೀರ್ಥಾಚಾರ್ಯರು ಉದ್ಧರಿಸಿದ್ದಾರೆ, ಪುರಾಣಿಕಾಚಾರ್ಯರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡದೆ ಹೋದರೆ ತಪ್ಪಾಗ್ತದೆ, ಮಾಡಲೇಬೇಕು. ಕೇವಲ ನಮ್ಮ ಮಾನಸಿಕ ನಮಸ್ಕಾರ ಅಲ್ಲ, ಅದರೊಳಗಿರುವ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು, ದಂಡವತ್ ಪ್ರಣಾಮ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು ಹೇಗೆ ತಗೊಳ್ತೇವೆ? ಕೊನೆ ಪಕ್ಷ ವಿಜಯಧ್ವಜರು ಹೇಳಿದಂತೆ 197ನೇ ಪುಟದಲ್ಲಿ ವಿಜಯಧ್ವಜರ ಅಭಿಪ್ರಾಯವನ್ನು ತಗೊಂಡಿದ್ದಾರಲ್ಲ ಪುರಾಣಿಕಾಚಾರ್ಯರು, ಅದನ್ನಾದರೂ ತಗೊಳ್ಬೇಕು. ಯಾರಿಗಾದರೂ ಒಂದು ವೇಳೆ ಈ ಮೇಲೆ ಹೇಳಿದ ಎಲ್ರಿಗೂ ಕೂಡ ನೀಚರೆನಿಸಿದ ವ್ಯಕ್ತಿಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರೂರ ಜಂತುಗಳು, ಅವುಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಅದು ಅವರವರ ಭಾವ, ಅವರವರ ಭಕ್ತಿ, ಅದು ಅವರವರ ಸಾಧನೆ. ಒಂದು ವೇಳೆ ಮಾಡ್ಲಿಕ್ಕೆ ಆಗದೆ ಹೋದರೆ ಮಾನಸಿಕವಾಗಿ ಅಂತರ್ಯಾಮಿಯ ಸ್ಮರಣವನ್ನಾದರೂ ಮಾಡಬೇಕಲ್ಲ. ವಿಜಯಧ್ವಜರು ಹಾಗೆ ಹೇಳಿದ್ದಾರೆ, ಅದನ್ನಾದರೂ ನಾವು ಅನುಸರಿಸ್ಬೇಕಲ್ಲ. ಆದರೆ ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಜಾತಿ, ಅಂತಸ್ತು ಇತ್ಯಾದಿಗಳ ವಿಷವರ್ತುಲದಲ್ಲಿ ಬದುಕಿರುವಂಥ ನಮ್ಮ ಮನಸ್ಸು ಅದೆಷ್ಟು ಕಶ್ಮಲಗಳನ್ನು ಒಳಗೆ ತುಂಬಿಕೊಂಡಿರ್ತದೆ. ಉಳಿದ ಜಾತಿ, ಜನವರ್ಗ, ವ್ಯಕ್ತಿಗಳು ಅವ್ರ ಬಗ್ಗೆ ಎಂಥ ತಾತ್ಸಾರದ ಮಾತುಗಳನ್ನೇ ಆಡ್ತಾ ನಾವು ಬೆಳೆದಿರ್ತೇವೆ, ಅಂಥ ತಾತ್ಸಾರದ ಮಾತುಗಳನ್ನು ಕೇಳ್ತಾನೆ ಬೆಳೆದಿರ್ತೇವೆ. ಅಂಥ ನಮಗೆ ಇದು ಕಣ್ತೆರೆಸುವಂಥ ಒಂದು ಸಂದೇಶ ಅಲ್ವಾ. ನಮಸ್ಕಾರನೇ ಮಾಡಿ, ಅದಾಗದೆ ಹೋದರೆ ಮಾನಸಿಕವಾಗಿ ಅವ್ರ ಬಗ್ಗೆ ಹೇಸಿಗೆ ಪಡುವುದನ್ನ, ತಾತ್ಸಾರ ಮಾಡುವುದನ್ನಾದರೂ ನಿಲ್ಲಿಸಿ. ಅದು ಯಾವತ್ತೂ ಅಧ್ಯಾತ್ಮದ ಸಾಧನೆಗೆ ಪೂರಕ ಅಲ್ಲ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಇವತ್ತಿನ ಈ ಭಾಗ